ಖ್ಯಾತ ಗಾಯಕ ಸೋನು ನಿಗಮ್ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋ ಕೆಲಸ ಮಾಡಿದ್ದಾರೆ. ಹತ್ತ ಏಣಿಯನ್ನೇ ಒದೆಯೋ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸದ್ಯ ಇಡೀ ಕರುನಾಡು ಬಾಯಟ್ ಸೋನು ನಿಗಮ್ ಅಂತ ಅಭಿಯಾನ ಶುರು ಮಾಡಿದ್ದು, ಬೈಕಾಟ್ ಸೋನು ನಿಗಮ್ ಅಂತ ಅಭಿಯಾನ ಶುರು ಮಾಡಿದ್ದು ಕ್ಷಮೆ ಯಾಚಿಸಲು ಒತ್ತಾಯಿಸಿದೆ. ಹತ್ತಿದ ಏಣಿಯನ್ನೇ ಒದ್ದ ಸೋನು, ಕನ್ನಡಿಗರು ಕೆಂಡಾಮಂಡಲ. ಕನ್ನಡ ಗೀತೆ ಕೇಳಿದ್ದಕ್ಕೆ ಪೆಹಲ್ಗಾಮ್ಗೆ ಹೋಲಿಸಿದ ದ್ರೋಹಿ. ಸೋನು ನಿಗಮ್ ಅಂದಾಕ್ಷಣ ನಮ್ಮ ಕನ್ನಡದ ಗಾಯಕ ಅನ್ನೋ ಫೀಲ್ ಕೊಡ್ತಿತ್ತು. ಆತ ಹರಿಯಾಣದ ಹೈದ ಅನ್ನೋದನ್ನ ಕೂಡ ಮರೆತು ಕನ್ನಡಿಗರು ಅಷ್ಟರ ಮಟ್ಟಿಗೆ ಆತನ ಕಂಠದ ಜೊತೆ ಆತನನ್ನು ಮೆಚ್ಚಿಕೊಂಡಿದ್ದರು. 90ರ ದಶಕದಲ್ಲೇ ಹಾಡೋದಕ್ಕೆ ಶುರುವಿಟ್ಟ ಸೋನು ನಿಗಮ್ ಬಾಲಿವುಡ್ನಲ್ಲಿ ಸೆಟಲ್ ಆಗಿದ್ದು 2000ನೇ ಇಸವಿ ನಂತರ. ಆದರೆ ಕನ್ನಡಿಗರಿಗೆ ಈತ 90ಸ್ನಲ್ಲಿ ಪರಿಚಿತರಾದ್ರು. ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ನಡೆದ ಇವೆಂಟ್ನಲ್ಲಿ ಸೋನು ನಿಗಮ್ ಲೈವ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ ವೇಳೆ ಸ್ಟೂಡೆಂಟ್ ಒಬ್ಬರು ಕನ್ನಡ ಕನ್ನಡ ಅಂತ ಜೋರಾಗಿ ಹೇಳುವ ಮುಖೇನ ಕನ್ನಡ ಹಾಡನ್ನ ಹಾಡಿ ಎಂದಿದ್ದಾರೆ. ಅದಕ್ಕೆ ತಾಳ್ಮೆ ಕಳೆದುಕೊಂಡ ಸೋನು ನಿಗಮ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಕನ್ನಡ ಕನ್ನಡ ಇದೇ ಕಾರಣ ಪಹಲ್ಗಾಮ್ನಲ್ಲಿ ಆಗಿದೆಯಲ್ಲ, ಅದಕ್ಕೆ ಇದೇ ಕಾರಣ ಅಂತ ಒದ್ದಟತನ ಮೆರೆದಿದ್ದಾರೆ. are Kannada songs. और मैं आपके बीच में जब भी आता हूँ मैं बहुत प्यार से आता हूँ. मैं शोज तो रोज करते हैं हम लोग, लेकिन जब कभी कर्नाटका में कहीं भी शो होता है तो हम बहुत इज्जत से आते हैं, बहुत इज्जत से, क्योंकि आप लोगों ने हमें अपना परिवार माना है. मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे He was so rudely threatening me कि कन्नड़ा कन्नड़ा. यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी. ಆ ಹುಡುಗ ಕನ್ನಡ ಹಾಡು ಕೇಳೋಕೆ ಈತ ಹೇಳ್ತಿರೋದಕ್ಕೆ ಏನ್ ಸಂಬಂಧ? ಪಹಲ್ಗಾಮ್ಗೆ ಇದನ್ನ ಹೋಲಿಸಿ ಬಾಯಿ ಚಪಲ ತೀರಿಸಿಕೊಳ್ಳೋ ದರ್ದು ಏನಿತ್ತು ಅಂತ ಇಡೀ ಕರುನಾಡು ಸೋನು ನಿಗಮ್ ಮೇಲೆ ಕೆಂಡ ಕಾರುತ್ತಿದೆ. KRG ಕಾರ್ತಿಕ್ ಗೌಡ, ಕರವೇ ನಾರಾಯಣಗೌಡ, ಚಿತ್ರೋದ್ಯಮ ಸೇರಿದಂತೆ ಖ್ಯಾತ ಸಂಭಾಷಣೆಕಾರ ಮಾಸ್ತಿ ಕೂಡ ಸೋನು ಮೇಲೆ ತುಂಬಾ ಖಾರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ತುಂಬ ನಮ್ಮ ಕನ್ನಡನ ಇಷ್ಟು ಚೆನ್ನಾಗಿ ಅವರ ಸ್ಪಷ್ಟತೆ ಬಗ್ಗೆ ಎಷ್ಟು ವಿಚಾರಗಳು ಮಾತಾಡಿದ್ದೀವಿ, ಎಷ್ಟೋ ಜನ ಬರೆದಿದ್ದಾರೆ. ಒಬ್ಬ ಹಿಂದಿ ಗಾಯಕ ಕನ್ನಡದ ಉಚ್ಚಾರಣೆ ಎಷ್ಟು ಚೆನ್ನಾಗಿದೆ ಅಂತ. ಏಕಾಏಕಿ ಏನು ಬಂದು ಹಾಡಿರಲ್ಲ, ಅದ್ರ ಹಿಂದೆ ಟ್ರ್ಯಾಕ್ ಸಿಂಗರ್ ಇರ್ತಾರೆ, ಅವ್ರು ನಮ್ಮ ಕನ್ನಡದವರಾಗಿರ್ತಾರೆ, ಅವರು ತುಂಬ ಚೆನ್ನಾಗಿ ಹಾಡಿರ್ತಾರೆ. ನಾವು ಅವ್ರನ್ನ ಪಕ್ಕಕ್ಕೆ ಸರಿಸಿ ಇವ್ರನ್ನ ಕೂರಿಸ್ತೀವಿ. ಏನಕ್ಕೆ ಅಂದರೆ ದೇವ್ರ ಕಂಠ ಕೊಟ್ಟಿದ್ದಾನೆ ಅಂತ. ನೀವು ಆ ಕಂಠದಲ್ಲಿ ಬಂದು ಮಾತೇನು? ಇದೇ ಅನ್ನ ಕೊಟ್ಟಿರ್ತೀವಿ, ಇದೇ ಹಣ ಕೊಟ್ಟಿರ್ತೀವಿ. ಇವರು ಐಷಾರಾಮಿ ಬದುಕ್ತಿರ್ತಾರೆ. ಪುಷ್ಪಕ ವಿಮಾನದಲ್ಲೇ ಬರಬೇಕು, ಅಲ್ಲಿಂದ ರೆಡ್ ಕಾರ್ಪೆಟ್ ಕಾರುಗಳಲ್ಲೇ ಇಲ್ಲಿ ಬರಬೇಕು. ಒಟ್ಟಾರೆ ಸೋನು ನಿಗಮ್ ಹೇಳಿಕೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಕೂಡಲೇ ಅವರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು. ಮುಂದಿನ ದಿನಗಳಲ್ಲಿ ಸೋನು ನಿಗಮ್ರನ್ನ ಕನ್ನಡ ಚಿತ್ರರಂಗದಿಂದ ಬಾಯ್ಕಾಟ್ ಮಾಡಬೇಕು ಅನ್ನೋ ಅಲೆ ಎದ್ದಿದೆ. ಕನ್ನಡಿಗರ ಗತ್ತು ತಾಕತ್ತು ಏನು ಅನ್ನೋದನ್ನ ಸೋನು ನಿಗಮ್ಗೆ ಅರ್ಥೈಸಬೇಕಿದೆ ಕನ್ನಡಿಗರು ಹಾಗೂ ಚಿತ್ರೋದ್ಯಮ. ಬೇರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.